ನಮಸ್ಕಾರ. ಇಂದು ನಾವು HRT ಎಂದರೇನು, ಅದು ಹೇಗೆ ಕೆಲಸ ಮಾಡುತ್ತದೆ ಮತ್ತು ಗಮನಿಸಬೇಕಾದ ವಿಷಯಗಳನ್ನು ನೋಡೋಣ. ಋತುಬಂಧ ಪರಿವರ್ತನೆಯ ಸಮಯದಲ್ಲಿ ನಿಮ್ಮ ಓವರೀಸ್ ಕ್ರಮೇಣ ಕೆಲಸ ಮಾಡುವುದನ್ನು ನಿಲ್ಲಿಸುತ್ತವೆ. ಈ ಪರಿವರ್ತನೆಯ ಅವಧಿಯಲ್ಲಿ ಅಂದರೆ ಪೆರಿಮೆನೋಪಾಸ್ನಿಂದ ಪೋಸ್ಟ್ ಮೆನೋಪಾಸ್ವರೆಗೆ HRT ಹಾರ್ಮೋನ್ ರಿಪ್ಲೇಸ್ಮೆಂಟ್ ಥೆರಪಿ ಸಹಾಯ ಮಾಡುತ್ತದೆ. ಆದ್ದರಿಂದ ನೀವು ಪೆರಿಮೆನೋಪಾಸ್ ಅಥವಾ ಪೋಸ್ಟ್ ಮೆನೋಪಾಸಿನಲ್ಲಿದ್ದರೆ ಹಾಟ್ ಫ್ಲ್ಯಾಶ್ಗಳು, ಮನಸ್ಥಿತಿಯ ಬದಲಾವಣೆಗಳು ಮತ್ತು ಮೂಳೆಯ ಆರೋಗ್ಯದ ಲಕ್ಷಣಗಳನ್ನು ನಿಯಂತ್ರಿಸಲು HRTಯ ಬಗ್ಗೆ ಯೋಚಿಸಬಹುದು. ಹಾಗಾದರೆ HRT ಎಂದರೇನು? ಇದು ನಿಮ್ಮ ಓವರೀಸ್ ಇನ್ನು ಮುಂದೆ ಉತ್ಪಾದಿಸದ ಈಸ್ಟ್ರೋಜನ್ ಹಾಗೂ ಗರ್ಭಾಶಯವಿದ್ದ ಪ್ರೊಜೆಸ್ಟಿನ್ ಹಾರ್ಮೋನುಗಳನ್ನು ಬದಲಾಯಿಸುವ ಚಿಕಿತ್ಸೆಯಾಗಿದೆ. ಇದು ಮಾತ್ರೆಗಳು, ಪ್ಯಾಚ್ಗಳು, ಕ್ರೀಮ್, ಜೆಲ್ ಅಥವಾ ಸ್ಪ್ರೇ ರೂಪದಲ್ಲಿ ದೊರೆಯುತ್ತದೆ. ದೇಹಕ್ಕೆ ಅಗತ್ಯವಾದ ಹಾರ್ಮೋನ್ಗಳನ್ನು ಪೂರೈಸಿ ಮುಟ್ಟು ನಿಲ್ಲುವಿಕೆಯ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಈಸ್ಟ್ರೋಜನ್ ಹಲವಾರು ಲಕ್ಷಣಗಳನ್ನು ತಗ್ಗಿಸಲು ಸಹಾಯ ಮಾಡುತ್ತದೆ ಹಾಗೂ ಪ್ರೊಜೆಸ್ಟಿನ್ ಗರ್ಭಾಶಯದ ಒಳಪದರವನ್ನು ರಕ್ಷಿಸುತ್ತದೆ. ಲಾಭಗಳ ಬಗ್ಗೆ ಮಾತಾಡೋಣ. HRT ಹಾಟ್ ಫ್ಲ್ಯಾಶ್ಗಳು, ರಾತ್ರಿ ಬೆವರುವುದು ಮತ್ತು ಯೋನಿಯ ಒಣಗುವಿಕೆ ಈ ಲಕ್ಷಣಗಳನ್ನು ಕಡಿಮೆ ಮಾಡುತ್ತದೆ. ಮನಸ್ಥಿತಿಯ ಬದಲಾವಣೆ, ಆತಂಕ, ದಣಿವು ಮುಂತಾದ ಲಕ್ಷಣಗಳನ್ನೂ ಸಹ ತಗ್ಗಿಸಿ ಜೀವನದ ಗುಣಮಟ್ಟವನ್ನು ಸುಧಾರಿಸುತ್ತದೆ. ಎಲುಬಿನ ನಷ್ಟವನ್ನು ತಡೆಯುವುದರಿಂದ ಆಸ್ಟಿಯೋಪೊರೋಸಿಸ್ ಮತ್ತು ಫ್ರ್ಯಾಕ್ಚರ್ಗಳ ಅಪಾಯ ಕಡಿಮೆಯಾಗುತ್ತದೆ. HRT ಆರಂಭಿಸಲು ಸೂಕ್ತ ಸಮಯ ಮುಟ್ಟು ನಿಲ್ಲುವಿಕೆ 10 ವರ್ಷಗಳೊಳಗೆ, ಏಕೆಂದರೆ ಈ ಸಮಯದಲ್ಲಿ ಲಾಭಗಳು ಹೆಚ್ಚು, ಅಪಾಯ ಕಡಿಮೆ. ಯಾವುದೇ ಔಷಧಿಯಂತೆ HRTಗೂ ಕೆಲವು ಅಪಾಯಗಳು ಮತ್ತು ಅಡ್ಡ ಪರಿಣಾಮಗಳಿವೆ. ದೇಹಕ್ಕೆ ಸಮಾನವಾದ HRT ಕೂಡ ನೈಸರ್ಗಿಕವಾಗಿ ಉತ್ಪಾದಿಸುವ ಹಾರ್ಮೋನ್ಗಳಂತೆಯೇ ಕೆಲಸ ಮಾಡುವುದಿಲ್ಲ. ಪೆರಿಮೆನೋಪಾಸ್ನಲ್ಲಿ ಕೆಲವು HRT ಪ್ರಕಾರಗಳಿಂದ ಅನಿಯಮಿತ ರಕ್ತಸ್ರಾವವಾಗಬಹುದು. ಮಾತ್ರೆ ರೂಪದ HRT ರಕ್ತದ ಹೆಪ್ಪುಗಟ್ಟುವಿಕೆ ಮತ್ತು ಸ್ಟ್ರೋಕ್ನ ಅಪಾಯವನ್ನು ಹೆಚ್ಚಿಸಬಹುದು. ಸಂಯೋಜಿತ HRT ಅಂದರೆ ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟಿನ್ ಮುಟ್ಟು ನಿಲ್ಲುವಿಕೆಯ ನಂತರ ಸ್ತನದ ಕ್ಯಾನ್ಸರ್ ಅಪಾಯವನ್ನು ಸ್ವಲ್ಪ ಹೆಚ್ಚಿಸುತ್ತದೆ, ಅದರಲ್ಲೂ ದೀರ್ಘಾವಧಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದರೆ. ಆದ್ದರಿಂದ ವೈದ್ಯರೊಂದಿಗೆ ಇವುಗಳನ್ನು ಚರ್ಚಿಸುವುದು ಅತ್ಯಗತ್ಯ. ಪ್ರತಿ ಮಹಿಳೆಗೆ ಮುಟ್ಟು ನಿಲ್ಲುವಿಕೆಯ ಸಮಯದಲ್ಲಿ HRTಯ ಅಗತ್ಯವಿಲ್ಲ, ಆದರೆ ತೀವ್ರ ಲಕ್ಷಣಗಳಿಂದ ದೈನಂದಿನ ಜೀವನಕ್ಕೆ ತೊಂದರೆ ಇದ್ದರೆ ಇದು ಸಹಾಯಕ. ಆಸ್ಟಿಯೋಪೊರೋಸಿಸ್ ಅಪಾಯವಿರುವ ಯುವತಿಯರಿಗೂ ಇದು ಸೂಕ್ತ. ಆರಂಭಿಕ ಋತುಬಂಧ ಅಂದರೆ ಅರ್ಲಿ ಮೆನೋಪಾಸ್ ಅಥವಾ ಅಕಾಲಿಕ ಅಂಡಾಶಯದ ಕೊರತೆ ಅಂದರೆ ಪ್ರಿಮೆಚೂರ್ ಓವೇರಿಯನ್ ಫೇಲಿಯರ್ ಇದ್ದು ವಿರೋಧ ಸೂಚನೆಗಳಿಲ್ಲದಿದ್ದರೆ HRTಯು ಶಿಫಾರಸು ಮಾಡಲಾಗುತ್ತದೆ. ರೆಗ್ಯುಲರ್ ಪೀರಿಯಡ್ಸ್ ಇದ್ದರೂ ಮುಟ್ಟು ನಿಲ್ಲುವಿಕೆಯ ಲಕ್ಷಣಗಳಿದ್ದರೆ HRT ಸಹಾಯ ಮಾಡಬಹುದು. ವೈದ್ಯರು ನಿಮಗೆ ಮಾರ್ಗದರ್ಶನ ನೀಡುತ್ತಾರೆ. ಮತ್ತೊಂದೆಡೆ ಕೆಲವು ಮಹಿಳೆಯರು HRT ತಪ್ಪಿಸಬೇಕು. ಉದಾಹರಣೆಗೆ, ಹಾರ್ಮೋನ್ ಸಂಬಂಧಿತ ಕ್ಯಾನ್ಸರ್ ಇತಿಹಾಸವಿದ್ದವರು, ರಕ್ತದ ಹೆಪ್ಪುಗಟ್ಟುವಿಕೆ ಅಥವಾ ಸ್ಟ್ರೋಕ್ನ ಇತಿಹಾಸವಿರುವವರು ಹಾಗೂ ಲಿವರ್ ಮತ್ತು ಹೃದಯದ ಸಮಸ್ಯೆ ಇರುವವರು ಕೆಲವು ರೀತಿಯ HRTಯೊಂದಿಗೆ ಹೆಚ್ಚಿನ ಅಪಾಯಗಳನ್ನು ಹೊಂದಿರುತ್ತಾರೆ. 60 ವರ್ಷಗಳ ನಂತರ HRT ಆರಂಭಿಸಿದರೆ ಅಪಾಯಗಳು ಹೆಚ್ಚು. ಆದ್ದರಿಂದ ಇದು ನಿಮಗೆ ಸೂಕ್ತವೇ ಎಂಬುದನ್ನು ಸದಾ ವೈದ್ಯರ ಸಲಹೆಯಿಂದ ನಿರ್ಧರಿಸಬೇಕು. ನಿಮಗೆ HRTಯ ಬಗ್ಗೆ ಸಂಶಯವಿದ್ದು ಬಳಸಲು ಹಿಂಜರಿಯುತ್ತಿದ್ದರೆ ಅಥವಾ ಆರೋಗ್ಯ ಕಾರಣಗಳಿಂದ ಬಳಸಲು ಸಾಧ್ಯವಿಲ್ಲದಿದ್ದರೆ ಚಿಂತಿಸಬೇಡಿ. ಬೇರೆ ಔಷಧಿಗಳು ಮತ್ತು ಚಿಕಿತ್ಸಾ ವಿಧಾನಗಳಿವೆ. HRT ಬಳಸಿದರೂ ಬಳಸದೇ ಇದ್ದರೂ ಜೀವನ ಶೈಲಿ ಬದಲಾವಣೆ ಮುಖ್ಯ. ಬಹುತೇಕ ಮಹಿಳೆಯರಲ್ಲಿ ಮುಟ್ಟು ನಿಲ್ಲುವಿಕೆಯ ಲಕ್ಷಣಗಳು ಕಾಲಕ್ರಮೇಣ ಕಡಿಮೆಯಾಗುತ್ತದೆ. ಈ ನಂತರದಲ್ಲಿ ಮಾಸಿಕ ತೊಂದರೆಗಳು, ಹಲವಾರು ಸ್ತ್ರೀರೋಗ ಸಮಸ್ಯೆಗಳು, ಹಾರ್ಮೋನ್ ಮೈಗ್ರೇನ್ ಮತ್ತು PMS ಎಲ್ಲವೂ ಹಿಂದೆ ಉಳಿಯುತ್ತವೆ. ಇಂದು ನಮ್ಮೊಂದಿಗೆ ಸೇರಿದ್ದಕ್ಕಾಗಿ ಧನ್ಯವಾದಗಳು. ನೀವು ಮುಟ್ಟು ನಿಲ್ಲುವಿಕೆಯ ಹಂತದಲ್ಲಿ ನಿಮ್ಮ ಬಗ್ಗೆ ಕಾಳಜಿ ವಹಿಸಲು ಮತ್ತು ನಿಮ್ಮ ಆರೋಗ್ಯಕ್ಕೆ ಆದ್ಯತೆ ನೀಡಲು ಮರೆಯಬೇಡಿ.